ಪರ್ಸನಲ್ ಲೋನು, ಹೋಮ್ ಲೋನು ಮತ್ತೆ ಬಿಸ್ನೆಸ್ ಲೋನು ಬ್ಯಾಂಕು ಹೊಲ್ದಾಡಿ ಸುಸ್ತಾಗಿದ್ದೀರಾ, ನಮ್ಮ ಹತ್ರ ಬನ್ನಿ. ನಿಮಗೆ ಲೋನ್ ಮಾಡಿಸ್ಕೊಡ್ತೀರಿ. 24 hours ಅಲ್ಲಿ ಲೋನ್ ಮಾಡಿಸ್ಕೊಡ್ತೀರಿ. ನೀವೇನಂದ್ರೆ ಫೋನ್ ಪೇ, ಗೂಗಲ್ ಪೇ ಮತ್ತೆ ಹ್ಯಾಂಡ್ ಕ್ಯಾಶ್ ಸ್ಯಾಲ್ರಿ ತಗೊಂತ ಇದ್ದೀರಾ, ಸಿಬಿಲ್ ಸ್ಕೋರ್ ಇದೆಯಾ, ಮತ್ತೆ 12,000 ಸ್ಯಾಲ್ರಿ ತಗೊಂತಿದ್ದೀರಾ, ನಿಮ್ಗೂ ನಾವು ಲೋನ್ ಮಾಡಿಸ್ಕೊಡ್ತೀರಿ. ಯಾರಿಗೆಲ್ಲ ಲೋನ್ ಬೇಕು ಈ ವಿಡಿಯೋ ನೋಡಿ, ಅಥವಾ ನಿಮ್ ಲೋನ್ ಬೇಡವಾ ಪರವಾಗಿಲ್ಲ, ಈ ವಿಡಿಯೋನ ಶೇರ್ ಮಾಡಿ. ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಜೀವನದಲ್ಲಿ ಮುಂದೆ ಬರ್ಬೇಕಾ ದುಡ್ಡು ಬೇಕು, ಬಿಸ್ನೆಸ್ ಅಲ್ಲಿ ಮುಂದೆ ಬರ್ಬೇಕಾ ದುಡ್ಡು ಬೇಕು, ಅದಕ್ಕೇನ್ ಬೇಕು ಲೋನ್ ಬೇಕು, ಅದು ನಾವು ಮಾಡಿಸ್ಕೊಡ್ತೀರಿ. ಬ್ಯಾಂಕ್ ಅವ್ರಿಗೆ 100 ಕಸ್ಟಮರ್, ಬಟ್ ನಮ್ಗೆ ಆ ಒಂದು ಕಸ್ಟಮರ್ 100 ಕಸ್ಟಮರ್ ಸಮಾನ ಇರ್ತಾರೆ. ವಿತೌಟ್ ಎನಿ ಚಾರ್ಜಸ್ ಜೊತೆ ಫ್ರೀಯಾಗಿ ನಾವು ಲೋನ್ ಪ್ರಾಸೆಸ್ ಮಾಡಿ ಕೊಡ್ತೇವೆ. ಬಿರು ಲ್ಯಾಂಡ್ ಇದೆಯಾ, ಹೆಂಚಿನ ಮನೆ ಇದೆಯಾ, ಇಲ್ಲ ಸೀಟಿನ ಮನೆ ಇದೆಯಾ, ಮತ್ತೆ ಯಾವುದೇ ತರದ ಖಾತಾ ಇರಲಿ, ನಾವು ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀರಿ. ನಮಸ್ತೆ ವೀಕ್ಷಕರೇ, JMJ ಫೈನಾನ್ಸ್ಗೆ ಸ್ವಾಗತ. ಎಷ್ಟೋ ಜನಗೆ ಎಲ್ಲೆಲ್ಲೋ ಲೋನ್ ಟ್ರೈ ಮಾಡ್ತಾ ಇರ್ತೀರಾ, ಬಟ್ JMJ ಫೈನಾನ್ಸ್ ಅಲ್ಲಿ ಎಲ್ಲ ತರದ ಲೋನು ಸ್ಮೂತ್ ಆಗಿ ನಾವು ನಿಮಗೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಡ್ತೀರಿ. ನಾವು ಎಲ್ಲ ತರದ ಲೋನ್ ಪ್ರೊವೈಡ್ ಮಾಡ್ತೀರಿ. ಪರ್ಸನಲ್ ಲೋನು, ಬಿಸ್ನೆಸ್ ಲೋನು, ಹೋಮ್ ಲೋನ್ಸು, ಮತ್ತೆ ಗೂಗಲ್ ಪೇ, ಫೋನ್ ಪೇ ಈ ತರದೆಲ್ಲ ತಗೊಂಡು ಕ್ರೆಡಿಟ್ ಆಗ್ತಾ ಇರೋ ಹುಡುಗರಿಗೆ ಅಂಥವ್ರಿಗೂ ನಾವು ಪರ್ಸನಲ್ ಲೋನ್ ಮಾಡ್ಕೊಡ್ತೀರಿ. ಬ್ಯಾಂಕ್ ಹತ್ರ ಹೋದ್ರೂ ಲೋನ್ಗಳು ಸಿಗಲ್ಲ, ನೀವು ಅದು ಹೆಂಗ್ ಸರ್ ಈಸಿಯಾಗಿ ಲೋನ್ ಕೊಡ್ತೀರಾ? ಹೌದು ಸರ್, ಯಾರ್ಯಾರು ತುಂಬ ಜಾಗ ಬ್ಯಾಂಕಲ್ಲೆಲ್ಲ ಅಲ್ದಾಡ್ತಾ ಇರ್ತೀರ ಲೋನ್ಗೆ ಅಂತ, ಅಂಥವ್ರಿಗೂ ತುಂಬ ಈಸಿಯಾಗಿ ನಾವು ಲೋನ್ ಮಾಡಿಸ್ಕೊಡ್ತೀರಿ. ಬ್ಯಾಂಕ್ ಅವ್ರಿಗೆ 100 ಕಸ್ಟಮರು, ಬಟ್ ನಮಗೆ ಆ ಒಂದು ಕಸ್ಟಮರ್ 100 ಕಸ್ಟಮರ್ ಸಮಾನ ಇರ್ತಾರೆ. ಸೊ ಯಾವುದೇ ಥರದ ಲೋನ್ ಇದ್ರೆ ಎಲ್ಲ ಪ್ರಾಸೆಸ್ಸು, ಫೈಲ್ಸು ನಿಮಗೆ ಎಲ್ಲನೂ ನಾವು ವಿತೌಟ್ ಎನಿ ಚಾರ್ಜಸ್ ಜೊತೆ ಫ್ರೀಯಾಗಿ ನಾವು ಲೋನ್ ಪ್ರಾಸೆಸ್ ಮಾಡಿ ಕೊಡ್ತೇವೆ. ಸೊ ಫ್ರೀಯಾಗಿ ಮಾಡ್ತೀನಿ ಅಂತೀರಾ, ನೀವು ಲಾಸ್ ಮಾಡ್ಕೊಂಡು ಆಫೀಸ್ ಹೆಂಗೆ ನಡೆಸ್ತೀರಾ ಸರ್? ತುಂಬ ಜನರಿಗೆ ಗೊತ್ತಿರಲ್ಲ, ನಾವು ಕಸ್ಟಮರ್ನ ಚಾರ್ಜ್ ಮಾಡೋ ಬದಲು ನಾವು ಬ್ಯಾಂಕ್ಗೆ ಚಾರ್ಜ್ ಮಾಡ್ಬೋದು. ಸೊ ಯಾವುದೇ ಕಸ್ಟಮರ್ ನಮಗೆ, ನಾನು ಹೇಳ್ದಂಗೆ 100 ಕಸ್ಟಮರ್ ಬದಲು ಒಂದು ಕಸ್ಟಮರ್ ನಮ್ಗೆ 100 ಸಮಾನ ಅಂತ, ಅದೇ ಥರ ನಾವು ಬ್ಯಾಂಕ್ಗೆ ಅದನ್ನು ಚಾರ್ಜಸ್ನ ಹೊರಿಸ್ತೀರಿ. ಆ್ಯಕ್ಚುಲಿ ಸರ್, ಈಗ ಲೋನ್ ಮಾಡಿಸ್ತೀವಿ ಅಂತ ಹೇಳಿದ್ರೆ, ಪರ್ಸನಲ್ ಲೋನ್ ಅಂದರೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ, ಬಿಸ್ನೆಸ್ ಲೋನ್ ಅಂದರೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ, ಹೋಮ್ ಲೋನ್ ಅಂದರೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ? ಪರ್ಸನಲ್ ಲೋನ್ ಅಂದರೆ ಜಸ್ಟ್ 650 ಸಿಬಿಲ್ ಇದ್ರೆ ಸಾಕು. ಮತ್ತೆ ಯಾರು ಫಸ್ಟ್ ಸಲ ಲೋನ್ ತೊಗೊತಾ ಇರ್ತಾರೆ ಅವ್ರಿಗೆ ಮೈನಸ್ ಸಿಬಿಲ್ ಇರುತ್ತೆ, ಅಂಥವ್ರಿಗೂ ನಾವು ಲೋನ್ ಮಾಡಿಸ್ಕೊಡ್ತೀರಿ. ಬಿಸ್ನೆಸ್ ಅಂದರೆ 2 ಥರದ ಲೋನ್ ಇದೆ. ಅದರಲ್ಲಿ ಒಂದು ಬಂದ್ಬಿಟ್ಟು ತುಂಬ ಜನ ರೋಡ್ ಸೈಡ್ ವ್ಯಾಪಾರಿ ಇರ್ತಾರೆ, ಅವ್ರಿಗೆ ಒಳ್ಳೆ ಟ್ರಾನ್ಸಾಕ್ಷನ್ ಇರುತ್ತೆ, ಫೋನ್ ಪೇ, ಗೂಗಲ್ ಪೇ ಈ ಥರ ಒಳ್ಳೆ ಟ್ರಾನ್ಸಾಕ್ಷನ್ ಇರುತ್ತೆ, ಅಂಥವ್ರಿಗೆ ನಾವು ಅಪ್ ಟು 10 lakhs ತನಕ ಮಾಡ್ಕೊಡ್ಬೋದು. ಇನ್ನೊಂದು GST, MSME ಮತ್ತೆ ಒಳ್ಳೆ ITRs ಮಾಡ್ತಾ ಇರ್ತಾರೆ, ಅಂಥ ಬಿಸ್ನೆಸ್ ಮೆನ್ಗೆ ನಾವು ಅಪ್ ಟು 1 CR ತನಕ ನಾವು ಮಾಡ್ಕೊಡ್ಬೋದು. ನಾನು ಹೇಳ್ದಂಗೆ ಫಸ್ಟ್ ಆಪ್ಷನ್ ಇರ್ತದಲ್ಲ, ಇವಾಗ ಫಸ್ಟ್ ಯಾರು ಬೀದಿ ಬದಿ ವ್ಯಾಪಾರ ಎಲ್ಲ ಮಾಡ್ತಾ ಇದ್ದಾರೆ ಅಂಥವ್ರು ಪ್ಯಾನು, ಆಧಾರು ಮತ್ತೆ 6 months ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟರೆ ಅಂಥವ್ರಿಗೆ ಮಾಡ್ಕೊಡ್ತೀರಿ. ಅದೇ ಥರ ನಾರ್ಮಲ್ ಬಿಸ್ನೆಸ್ ಯಾರು ಮಾಡ್ತಾ ಇದ್ದಾರೆ ಮತ್ತೆ ಒಳ್ಳೆ GST, ITR ಎಲ್ಲ ಫೈಲ್ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ IT ರಿಟರ್ನ್ಸು ಮತ್ತೆ GST ರಿಟರ್ನ್ಸು ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತೆ ಆಧಾರ್, ಪ್ಯಾನ್ ಕಾರ್ಡ್ ಆಸ್ ಯೂಶುವಲ್ ನೀವು ಕೊಡಬೇಕಾಗುತ್ತೆ. ಹೋಮ್ ಲೋನ್ಸ್ ಅಂದಾಗ ಯಾವುದೇ ಥರದ ಖಾತಾ, ಪಂಚಾಯತ್ ಖಾತಾ ಇರುತ್ತೆ, ಮತ್ತೆ ನಿಮಗೆ B ಖಾತಾ ಇರುತ್ತೆ, A ಖಾತಾ ಇರುತ್ತೆ, E ಖಾತಾ ಇರುತ್ತೆ, ಯಾವುದೇ ಥರದ ಖಾತಾ ಇದ್ರೂ ಅಂಥವ್ರಿಗೂ ನಾವು ಲೋನ್ ಮಾಡಿಸ್ಕೊಡ್ತೀರಿ. ತುಂಬ ಜನಕ್ಕೆ ಹೆಂಚಿನ ಮನೆ ಇರುತ್ತೆ, ಸೀಟಿನ ಮನೆ ಇರುತ್ತೆ, ಅಂಥವ್ರಿಗೂ ನಾವು ಲೋನ್ ಮಾಡ್ಕೊಡ್ತೀರಿ. ಆ್ಯಕ್ಚುಲಿ ಖಾಲಿ ಸೈಟ್ ಇದ್ರೂ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಮತ್ತೆ ಅವ್ರು ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ಹೋಮ್ ಲೋನ್ಗೆ? ಬೇಸ್ಡ್ ಆನ್ ದ ಎಲಿಜಿಬಿಲಿಟಿ, ಸ್ಟಾರ್ಟಿಂಗ್ ಫ್ರಮ್ 60% 70, 80, 90, 100% ಆಗುತ್ತೆ ಒಂದೊಂದು ಜಾಗ, ಬಟ್ ನಾವು ಹೇಳೋದು ಅಪ್ ಟು 70% ತನಕ ಲೋನ್ಸ್ ಬರ್ಬೋದು ಬೇಸ್ಡ್ ಆನ್ ದ ಡಾಕ್ಯುಮೆಂಟ್ಸ್. ಸರ್, ಈಗ ಈ ವಿಡಿಯೋ ನೋಡ್ತಾರೆ ತುಂಬ ಇಷ್ಟಪಡ್ತಾರೆ, ನಿಮ್ಮನ್ನು ಹೆಂಗೆ ಬಿಲೀವ್ ಮಾಡ್ಬೇಕು ಸರ್ ಜನ? ಸರ್, ಸತತವಾಗಿ ನಾವು 4 ವರ್ಷದಿಂದ ಇಲ್ಲೇ ಗ್ರ್ಯಾಂಡ್ ಮೆಜೆಸ್ಟಿಕ್ ಮಾಲಲ್ಲಿ ನಾವು ರನ್ ಮಾಡ್ತಾ ಇದ್ದೀರಿ ಆರ್ಗನೈಸೇಷನ್. ಸಾವಿರಾರು ಜನಗೆ ನಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆ, ಯಾಕಂದರೆ ನಮ್ಮ ಎಕ್ಸ್ಪೀರಿಯನ್ಸೇ ನಮ್ಮ ಸರ್ವಿಸು. ಸೊ ಎಷ್ಟೊಂದು ಬ್ಯಾಂಕ್ಸ್ ಜೊತೆ ಟೈಅಪ್ ಆಗಿರೋದ್ರಿಂದ ನಿಮ್ಮ ಲೋನ್ ಎಲಿಜಿಬಿಲಿಟಿಗೆ ನಾವು 100% ಎಫರ್ಟ್ ಆಗ್ತೇವೆ. ಸರ್, ಚೆಕ್ ಬೌನ್ಸ್ ಆಗಿದ್ರೆ, ಸಿಬಿಲ್ ಕಮ್ಮಿ ಇದ್ರೆ ಕೊಡೋಕ್ಕಾಗುತ್ತೋ ಇಲ್ವಾ? ಯಾವುದೇ ಕಾರಣಕ್ಕೆ ಇಲ್ಲ, ಬಟ್ ಅಂಥವ್ರು ಏನಂದರೆ ಒಂದು 1 month 2 months ಒಳಗಡೆ ಪೇ ಮಾಡಿದರೆ ಅಂಥವ್ರು ಟ್ರೈ ಮಾಡ್ಬೋದು, ಬಟ್ ಯಾವುದೇ ಕಾರಣಕ್ಕೆ ಚೆಕ್ ಬೌನ್ಸ್ ಮತ್ತು ಇದರೆಲ್ಲ ನಾವು ಲೋನ್ಸ್ ಪ್ರೊವೈಡ್ ಮಾಡಲ್ಲ. ಪರ್ಸನಲ್ ಲೋನ್ ಅಂತ ಬಂದಾಗ ತುಂಬ ಜನ ಅವ್ರಿಗೆ ಒಂದು 650 ಸಿಬಿಲ್ ಇದ್ರೆ ನಾವು ಮಾಡ್ಕೊಡ್ತೀರಿ, ಮತ್ತು ಗೂಗಲ್ ಪೇ, ಫೋನ್ ಪೇ ಈ ಥರನೂ ಸ್ಯಾಲ್ರಿ ರಿಸೀವ್ ಮಾಡ್ತಾ ಇರ್ತೀರ, ಅಂಥವ್ರಿಗೂ ನಾವು ಲೋನ್ ಮಾಡಿಸ್ಕೊಡ್ತೀರಿ. ತುಂಬ ಜನಕ್ಕೆ ಏನಂದರೆ ಫಸ್ಟ್ ಟೈಮ್ ನೀವು ಲೋನ್ ಮಾಡುವಾಗ -1 ಸಿಬಿಲ್ ಇರುತ್ತೆ, ಅಂಥವ್ರಿಗೆ ನಾವು ಲೋನ್ ಮಾಡಿಸ್ಕೊಡ್ತೀರಿ. ಎಲ್ಲ ಥರದ ಪರ್ಸನಲ್ ಲೋನ್ಗೆ JMJ ಫೈನಾನ್ಸ್ ಕಾಂಟ್ಯಾಕ್ಟ್ ಮಾಡಿ, ಗ್ಯಾರಂಟಿ ನಿಮ್ಮ ಫೈಲ್ಸ್ನ ವಿತಿನ್ 24 hours ನಾವು ಪ್ರಾಸೆಸ್ ಮಾಡಿ ಕೊಡ್ತೀರಿ. ಸರಿ, ನಾವು ಆಸ್ ಇಟ್ ಈಸ್ ಬ್ಯಾಂಕಲ್ಲಿ ನಾವು ಆದಷ್ಟು 10 to 14% ಮಿಡ್ಲಲ್ಲೇ ಮಾಡಿಕೊಡ್ತೀರಿ. ಆದಷ್ಟು ನಾವು ಟ್ರೈ ಮಾಡ್ತೀರಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಮಾಡೋಕ್ಕೆ, ಬಟ್ ಅಪ್ರಾಕ್ಸಿಮೇಟ್ಲಿ 10 to 14% ಇಟ್ಕೊಳ್ಳಿ.
ಪರ್ಸನಲ್ ಲೋನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಸರ್? ಪರ್ಸನಲ್ ಲೋನ್ ಅಂದರೆ ಯಾರು ಸ್ಯಾಲ್ರಿ ತೊಗೊತಾ ಇರ್ತಾರೆ, ನಾನು ಹೇಳ್ದಂಗೆ 12,000 ರೂಪಾಯಿ ಸ್ಯಾಲ್ರಿ ತೊಗೊತಾ ಇರ್ತಾರೆ ಅಂಥವ್ರದ್ದು 3 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು 3 ಮಂತ್ಸ್ದು ಪೇ ಸ್ಲಿಪ್ಪು, ಆಧಾರು, ಪ್ಯಾನ್, ಸಿಂಪಲ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಅಂಥವ್ರು ನಾವು ಲೋನ್ ಮಾಡಿಸ್ಕೊಡ್ತೀವಿ. ಗೂಗಲ್ ಪೇ, ಫೋನ್ಪೇ ಅಲ್ಲಿ ಸ್ಯಾಲ್ರಿ ತೊಗೊತಾ ಇದ್ದೀರಾ ಅಂಥವ್ರು ಪ್ಯಾನು, ಆಧಾರು ಮತ್ತು ನಿಮ್ಮದು ಮೊಬೈಲ್ ನಂಬರ್ ಸೆಂಡ್ ಮಾಡಿದ್ರೆ ನಮ್ಮ ಟೀಮು ಸಿಬಿಲ್ ಚೆಕ್ ಮಾಡಿ ವಿತಿನ್ 24 ಅವರ್ಸಲ್ಲಿ ಅಂಥವ್ರು ನಾವು ಲೋನ್ ಮಾಡಿಸ್ಕೊಡ್ತೀರಿ. ಬೇರೆ ಎಲ್ಲ ಬೇರೆ ತಾಲೂಕು ಡಿಸ್ಟಿಕಲ್ಲೆಲ್ಲ ನೋಡ್ತಾ ಇರ್ತಾರೆ, ಅವರು ನಿಮ್ಮ ಆಫೀಸ್ಗೆ ಬರ್ಬೇಕಾ ಅಥವಾ ಅವ್ರಿಗೆ ಹಂಗೆಲ್ಲ ನೀವು ಸರ್ವಿಸ್ ಕೊಡ್ತೀರಾ? ಈಗಿನ ಜಮಾನದಲ್ಲಿ ಎಲ್ಲರೂ ಆನ್ಲೈನಲ್ಲೇ ರಿಲೇಟ್ ಆಗಿದ್ದಾರೆ, ಎಲ್ಲನೂ 24 ಅವರ್ಸ್ ಆನ್ಲೈನ್ ಆಗಿಬಿಡುತ್ತೆ. ಸೊ ಅಂಥವ್ರಿಗೆ ಯಾರು ಬಿಲೀವ್ ಇರಲ್ಲ ಅವ್ರು ಬೇಕಾದ್ರೆ ವಾಕ್ ಇನ್ ಮಾಡ್ಬೋದು. ಬಟ್ ಎಲ್ಲ ಡಿಸ್ಟಿಕಲ್ಲೂ ಬ್ಯಾಂಕ್ ಬ್ರಾಂಚಸ್ ಇರೋದ್ರಿಂದ ಅವರೇ ಲೋನಿಂಗ್ ಪ್ರಾಸೆಸ್ ಮಾಡ್ಬಿಡ್ತಾರೆ.